ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ದಿಢೀರ್ ಭೇಟಿ. ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಹಿರಿಯ ಸಿವಿಲ್ ನ್ಯಾಯಾಧೀಶ ಶಿಲ್ಪಾ ರವರು ದಿಢೀರ್ ಭೇಟಿ ನೀಡಿ ಸ್ವಚ್ಛತೆ ನಿರ್ವಹಣೆ, ಆರೋಗ್ಯ ಸೇವೆ ಕುರಿತು ಪರಿಶೀಲನೆ ನಡೆಸಿದರು. ಆಸ್ಪತ್ರೆಗೆ ಭೇಟಿ ನೀಡಿದ ನ್ಯಾಯಾಧೀಶರು ಮಹಿಳಾ ಮತ್ತು ಪುರುಷರ ಹಾಗೂ ಬಾಣಂತಿಯರ ವಾರ್ಡ್ಗಳಿಗೆ ಭೇಟಿ ನೀಡಿ ವ್ಯವಸ್ಥೆಯನ್ನು, ಸ್ವಚ್ಛತೆಯನ್ನು ವೀಕ್ಷಿಸಿದರು. ವೈದ್ಯರು ಉತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆಯೇ ಎಂದು ರೋಗಿಗಳನ್ನು ಪ್ರಶ್ನಿಸಿದರು. ಸ್ವಚ್ಛತೆ, ಶೌಚಾಲಯ ವ್ಯವಸ್ಥೆ, ಆರೋಗ್ಯ ಸೇವೆ, ವೈದ್ಯಕೀಯ ಸಿಬ್ಬಂದಿ, ಕುಡಿಯುವ ನೀರು ಇತರೆ ಸೌಲಭ್ಯಗಳನ್ನು ಕುರಿತು ಮಾಹಿತಿಯನ್ನು ಪಡೆದರು. ಹಣವನ್ನು ನೀಡದೇ ಇದ್ದರೆ ಆಂಬ್ಯುಲೆನ್ಸ್ ತೆಗೆದಿಲ್ಲ ಯಾಕೆ ಎಂದು ಡ್ರೈವರ್ಗೆ ಕ್ಲಾಸ್ ತೆಗೆದುಕೊಂಡ ನ್ಯಾಯಾಧೀಶರು. ಇದೇ ಸಂದರ್ಭದಲ್ಲಿ ಆಡಳಿತ ವೈದ್ಯಾಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಸಹ ನೀಡಿದರು. ಇನ್ನು ಈ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ವ್ಯವಹಾರಗಳನ್ನು ನಡೆಸಬಾರದೆಂದು ಗಾಯಗಳು ಇನ್ನೊಂದು ಬಾರಿ ಗಮನಕ್ಕೆ ಬರಬಾರದೆಂದು ಆಂಬ್ಯುಲೆನ್ಸ್ ಡ್ರೈವರ್ಗಳಿಗೆ ಎಚ್ಚರಿಕೆಯನ್ನು ಸಹ ನೀಡಿದರು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸಂತೋಷ್, ಡಾಕ್ಟರ್ ಹರ್ಷಿತಾ, ಪೊಲೀಸ್ ಇಲಾಖೆಯ ಮಹಿಳಾ ಸಹಾಯಕಿ ಸಬ್ ಇನ್ಸ್ಪೆಕ್ಟರ್ ಆದ ಅಮರಾವತಿ, ವಿದ್ಯಾ ಹಾಗೂ ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿಗಳು ಹಾಜರಿದ್ದರು. ಡೀಸೆಲ್ ಪ್ರಶ್ನೆನೇ ಇಲ್ಲ, ದುಡ್ಡು ಕೊಟ್ಟಿಲ್ಲ ಅಂದ್ರೆ ಆಂಬುಲೆನ್ಸ್ ತೆಗೆಯಲ್ಲ ಅಂತ ಕಂಪ್ಲೇಂಟ್ ನನಗೆ. ನಾವು ಸಾರ್ ಏನು ಹೇಳಿದ್ದಾರೆ, ಯಾರು ಸರ್ ಏನು ಸರ್ ಏನು ಮಾಡಿ ಸಂತೋಷ್ ಸರ್ ಏನು ಹೇಳಿದ್ದಾರೆ, ಏನ್ ಹೇಳ್ತಾರೆ ಸರ್? ಡೀಸೆಲ್ ಹಾಕ್ಸ್ಕೊಂಡು ಪೇಷಂಟ್ ಕಡೆಯಿಂದ ಪೇಷಂಟ್ ಅವ್ರು ಬಂದರೆ ಪೇಷಂಟ್ ಕಡೆಯಿಂದ ಪೇಷಂಟ್ ಅವ್ರಿಗೆ ಹೇಳ್ತೀರಾ ಡೀಸೆಲ್ಗೆ ಅಮೌಂಟ್ ಅಂತ? ಹಾಂ ಹೇಳ್ತೀವಿ. ಮತ್ತೆ ಯಾಕೆ ಕಂಪ್ಲೇಂಟ್? ನಾವು ಹೇಳ್ತೀವಿ, ಡಾಕ್ಟರ್ಸ್ ಹೇಳ್ತಾರೆ. ನಾವು ಅಲ್ಲ, ನನಗೆ ಯಾಕೆ ಕಂಪ್ಲೇಂಟ್ಸ್ ಬರೀತಾರೆ? ಮೊನ್ನೆ ಮೀಡಿಯಾದಲ್ಲಿ ದೊಡ್ಡದಾಗಿ ಬಂದಿದೆಯಲ್ಲ ಪೇಜಲ್ಲಿ, ಆಂಬುಲೆನ್ಸ್ ಇಲ್ಲ ಅಂತ, ಅಮೌಂಟ್ ಇಲ್ಲ ಅಂತ ತೆಗೆದೇ ಇಲ್ವಂತಲ್ಲ. ನಿಮ್ದೇ ಮೇನ್ ಕಂಪ್ಲೇಂಟ್ಸ್ ನನಗೆ. ಅಮೌಂಟ್ ಯಾಕೆ ಹೇಳ್ತೀರಿ ನೀವು? ಇನ್ನೊಬ್ರು ಎಲ್ಲಿ? 3 ಜನ, ರಮೇಶ್ 6 ಜನ. ಎಷ್ಟು ವೆಹಿಕಲ್ ಇದ್ದೀರಾ? 2 ವೆಹಿಕಲ್? 3 ಇತ್ತು ಮೇಡಮ್, ಒಂದು ರಿಪೇರಿ. ಎಷ್ಟು ದಿನ ಆಯ್ತು ಅದು ಹೋಗಿ ರಿಪೇರಿಗೆ? ಅದೇ ಆಕ್ಸಿಡೆಂಟ್ ಆಯಿತು. ಎಷ್ಟು ದಿನ ಆಯ್ತು ಹೋಗಿ? 15 ಡೇಸ್. 15 ಡೇಸಾ? ಈಗ ನೀವು ಮಗು ಮತ್ತೆ ತಾಯಿ ಜೊತೆಗೂ ಫ್ರೀ ಅಲ್ವಾ? ಗರ್ಭಿಣಿಯರು ಫ್ರೀ ಅಲ್ವಾ? ಅವ್ರ ಹತ್ರನೂ ದುಡ್ಡು ಕೇಳ್ತೀರಾ? ಇಲ್ಲ ಯಾರ ನಮ್ಮ ಕಡೆಯಿಂದ ಸ್ವಲ್ಪ ಕಂಪ್ಲೇಂಟ್ ಇದೆ. ಮತ್ತೆ ನನಗೆ ಯಾಕೆ 3 ಈ ಸೈಡ್ ಅಂದ್ರೆ ಮಾಮೂಲಿ ಪೇಷಂಟ್ ಯಾರು ಇಲ್ಲ ಅಂದ್ರೆ ಡಾಕ್ಟರ್ ಕಡೆಯಿಂದ ಫ್ರೀ ಮಾಡಿದ್ರೆ ಫ್ರೀ ಆಗಿ ಹೋಗ್ತೀವಿ ನಾವು. ಈಗ ಒಂದು ರೀಸೆಂಟ್ ಆಗಿ ಒಂದು ಮಗು ಹೊಟ್ಟೆ ಚಿಕ್ಕಬಳ್ಳಾಪುರದಲ್ಲಿ ತಿಳ್ಕೊತಲ್ಲ, ಆ ಮಗುದು ಸೇಮ್ ಕಂಪ್ಲೇಂಟ್ ನಿಮ್ದು, ಆಂಬುಲೆನ್ಸ್ ಬೇಗ ತೆಗಿಯಲ್ಲ ಅಂತ. ಅದು ಕಂಪ್ಲೇಂಟ್ ಬಂದಿದೆ ನನಗೆ. ಯಾಕೆ ನಿಮಗೆ ಆಂಬುಲೆನ್ಸ್ ಅಂದ್ರೆ ಏನು ಇದು ಮಾಡೋದಿಲ್ವಾ ಮೇಡಮ್? ತುಂಬಾ ಶಾರ್ಟೇಜ್ ಇರ್ತದಲ್ಲ ಒಂದೊಂದು ದಿನ ವಿ ಕ್ಯಾನಾಟ್ ರೆಡಿ ಟು ಕಳಿಸ್ತೀವಿ ಮ್ಯಾಮ್. ಇಂಡೆಂಟ್ ಅಂದ್ರೆ ನಮಗೆ ಒಂದು ಇದು ಕೊಟ್ಟಿರ್ತಾರೆ ಇಂಡೆಂಟ್ಸ್, ಅದ್ರಲ್ಲಿ ಫ್ರೀ ಅಂತ ಮಾಡಿ ಒಂದೊಂದು ಆಂಬ್ಯುಲೆನ್ಸ್ ಅಲ್ಲಿ 3-4 ಕೇಸ್. ಎರಡು ಗಾಡಿ ಬೆಂಗಳೂರಿಗೆ ಹೋಗಿ, 2 ಗಾಡಿ ಬ್ಯಾಂಗ್ಳೂರ್ಗೆ ಹೋಗಿರುತ್ತೆ. ಇರೋದು 2 ಅಲ್ಲ ಮ್ಯಾಮ್. ಅದು ಆಲ್ಟರ್ನೇಟಿವ್ ಏನಾದ್ರು ಮಾಡ್ಕೋಬೇಕಾಗಿತ್ತಲ್ವಾ? ಅಟ್ಲೀಸ್ಟ್ ಹೇಳ್ಬೇಕಲ್ವಾ? ಅದೇ ನಮ್ಗೆ 108 ಇರುತ್ತೆ ಮ್ಯಾಮ್ ನಮಗೆ ಬ್ಯಾಕಪ್ಗೆ. ಬಟ್ ಆ ಗಾಡಿ ಅಲಾಟ್ ಆಗೋಷ್ಟಕ್ಕೆ ನಮ್ಗೆ ಟೈಮ್ ತಗೊಳುತ್ತೆ ಮ್ಯಾಮ್. ಬೆಂಗಳೂರಿಗೆ ಎಷ್ಟು ಹೋಗುತ್ತೆ ಅಂತ, ಪ್ರಾಣಗಳು ಹೋಗ್ತಾ ಇರ್ತಾವಲ್ಲ, ಹೇಳ್ಬೇಕಲ್ವಾ ಅಟ್ಲೀಸ್ಟ್? ಬಟ್ ನಮ್ಗಿಂತ ಪ್ರೈವೇಟ್ ಅವ್ರು ಜಾಸ್ತಿ ಕೇಳ್ತಾರೆ. ಅದು ಕೂಡ ನಮ್ಮ ಮೇಲೆ 2 ವೆಹಿಕಲ್ ಇದೆ ಪ್ರೈವೇಟ್, ಅವರು ಹಾಕೊಂಡು ಹೋಗ್ಬಿಟ್ಟು ನಮ್ಮ ಮೇಲೆ ಹೇಳ್ತಾ ಇದ್ದಾರೆ. ನಾವು ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ತಾರಲ್ಲ ಮ್ಯಾಮ್ ಪ್ರೈವೇಟ್ ಅವ್ರು ಕರೆಕ್ಟ್ ಆಗಿ ಬರ್ದಿರೋದು ಆಂಬುಲೆನ್ಸ್ ಅಂತಾನೆ. ಚಿಂತಾಮಣಿಯಲ್ಲಿ ಆಂಬುಲೆನ್ಸ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಗಾಡಿನೇ ತೆಗಿಯಲ್ಲ ಅಂತಾನೆ ಬರ್ದಿರೋದು. ನೀವು ಇನ್ನೇಕೆ ರಕ್ಷಣೆ ಮಾಡೋದು ಅವ್ರನ್ನ? ಆ ಮಗು ತಂದೆನೂ ಬಂದು ಕಂಪ್ಲೇಂಟ್ ಮಾಡಿದಾರೆ ನನ್ನ ಹತ್ರ. ನಿಮ್ದೇ ಮೇನ್ ಪ್ರಾಬ್ಲಮ್. ಫ್ರೀ ಎಲ್ಲ ಫ್ರೀ ಅಂದ್ರೆ ಎಲ್ಲ ಫ್ರೀ ಆರಾಮಾಗಿ ಫ್ರೀ ಅಂತಲ್ಲ, ನೀವು ಕರೆಕ್ಟ್ ಆಗಿ ಹೇಳ್ಬೇಕು ಡೀಸೆಲ್ಗೆ ಅಂತ. ನೀವು ಹಂಗೆ ಹೇಳ್ತಿಲ್ಲ, ಏನ್ ಮಾಡ್ತಿದ್ದೀರಾ ಗೊತ್ತಿಲ್ಲ. ಒಟ್ಟೆ ದುಡ್ಡಿಲ್ಲ ಅಂದ್ರೆ ತೆಗಿಯಲ್ಲ ಅನ್ನೋದೇ ಕಂಪ್ಲೇಂಟ್ ಮೇನ್. ಅದು ಮೇಡಮ್ ಡಾಕ್ಟರ್ಸ್ ಯಾರಿದ್ರೆ ದುಡ್ಡಿರೋರು ಅವರು ಫ್ರೀ ಅಂತ ಹೇಳಿದ್ರೆ ಮತ್ತೆ ನಾವು ಕೇಳಲ್ಲ. ಅಫೋರ್ಡಬಲ್ ಇಲ್ಲದೆ ಇರೋರಿಗೆ ನಾವೇ ಇಂಟೆಂಟ್ ಕೊಟ್ಬಿಡ್ತೀವಿ ಮ್ಯಾಮ್ ವಾರಂಟಿ ಆಗಿ.
ಬಟ್ ಇವರು ಪರ್ಮಿಷನ್ ಇದ್ದರೆ ನಾವು ಯಾವ ಕೇಸ್ ಹೋಗಲ್ಲ ಮ್ಯಾಮ್. ಅಫೋರ್ಡಬಲ್ ಇಲ್ಲದೆ ಇರೋ ಕ್ಲಾಸ್ಗೆ ನಾವೇ ಇಂಡೆಂಟ್ ಕೊಟ್ಬಿಡ್ತೀವಿ ಮ್ಯಾಮ್. ಅವ್ರ ಪರ್ಮಿಷನ್ ನಾವು ಚಾರ್ಜ್ ಕೂಡ ಮಾಡ್ತಾ ಇಲ್ಲ ಮ್ಯಾಮ್, ಇಂಡೆಂಟ್ ಕೊಟ್ಬಿಟ್ಟು ಕಳಿಸ್ಬಿಡ್ತೀವಿ. ಸ್ವಲ್ಪ ಸ್ಟೇಬಲ್ ಇರೋ ಕೇಸಸ್ಗೆ ಫ್ಯೂಯಲ್ ಚಾರ್ಜಸ್ ಹೇಳ್ತಾರೆ. ಯಾರು PH ಹೇಳಿದ್ದಾರೆ PH ನಮ್ಗೆ ಸಂತೋಷ್ ಸರ್ ಅಲ್ಲ? AMO ಬರ್ತಾರೆ ಮ್ಯಾಮ್, AMO ಬರ್ತಾರೆ ಮ್ಯಾಮ್, ಇಲ್ಲಿ ಸಂತೋಷ್ ಹೋಗ್ತಾರೆ. ಡೆಲಿವರಿ ಕೇಸು ಬೇಡಿ ಸರ್ ಫ್ರೀ. ಪೇಷಂಟ್ಸ್ ಏನಾದ್ರು ಇದ್ದರೆ ಫ್ರೀ ಹಾಕ್ಸ್ಕೊಂಡು ಹಾಂ, ನೀವು ಅಮೌಂಟ್ ಎಷ್ಟು ತಗೋತೀರಾ? ನಾವೇ 1200 ಪೇ ಅದಕ್ಕೆ ಅದೇ ಡೀಸೆಲ್ ಬಂದು 1500 ರೂಪಾಯಿ. ಮತ್ತೆ ಡೀಸೆಲ್ ಹಾಕ್ಸಿ ಅಂದ್ರೆ ಅವ್ರು ಹಾಕಿಸ್ತಾರಲ್ವಾ? ಮೇಡಮ್ ಅಲ್ಲಿ ಹೋಗುವಾಗ ಆಗಿರೋದು ಮೇಡಮ್, ಅದೇ ಬಾಬು ಇದ್ದಾಗ ಮೊನ್ನೆ ಆಗಿದೆಯೋ ನಿನ್ನೆ ಆಗಿದೆಯೋ ಬೇಡ, ಇಲ್ಲೇ ತಾನೇ ಆಗಿರೋದು, ಚಿತ್ರಮಣಿಲೇ ತಾನೇ ಆಗಿರೋದು. ಮತ್ತೆ ಹೇಳಿ ನಾನು ಮಾತಾಡ್ತೀನಿ. ಮೇಡಮ್ ಅವ್ರು ಹೇಳೋದು ಕೇಳಲ್ಲ. ಏನ್ ಮಾಡ್ತಾ ಇರ್ತೀರಮ್ಮ? ಇದು ನಿಮ್ದು ತಾನೇ ಡ್ಯೂಟಿ. ಸುದ್ದಿ ಹೇಳ್ತೀವಿ ಮೇಡಮ್, ಕೇಳಲ್ಲ. ಮೀಟಿಂಗ್ ಹಾಲ ಇದು ಜೆಂಟ್ಸ್ ಎಲ್ಲ ಹೇಳ್ತೀನಿ ಮೇಡಮ್.